ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಆಹಾರದ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಏನೋ ಸಣ್ಣ ಪುಟ್ಟ ಬದಲಾವಣೆಗಳಾಗ್ತಕ್ಕಂಥದ್ದು, ವ್ಯತ್ಯಾಸ ಆಗುವಂಥದ್ದು, ಶರೀರದಲ್ಲಿ ಸ್ವಾಸ್ಥ್ಯ ಅನ್ನುವಂಥದ್ದು ಇಲ್ಲದೆ ಇರೋದಾಗತ್ತೆ. ಏನೋ ಒಂದು ರೀತಿನಲ್ಲಿ ಯಾವ ಕೆಲಸಕ್ಕೂ ಕೂಡ ಮನಸ್ಸು ಇಲ್ಲದೆ ಇರತಕ್ಕಂತಹ ಪರಿಸ್ಥಿತಿ ಆಗತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಹಿಂದೆ ಮಾಡಿದಂತಹ ಪ್ರಯತ್ನಗಳಾಗ್ಲಿ, ಹಿಂದೆ ಮಾಡಿದಂತಹ ವ್ಯವಸ್ಥೆಯಾಗ್ಲಿ, ಅದರಿಂದ ಲಾಭ ಬರತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ನಿಮ್ಮ ಮನಸ್ಥೈರ್ಯವನ್ನ ಹೆಚ್ಚಿಸ್ತಕ್ಕಂತಹ ಕೆಲಸ ಲಾಭದಿಂದ ಆಗತ್ತೆ. ಯಾವಾಗ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತು, ಹಣಕಾಸಿನ ದೃಷ್ಟಿಯಲ್ಲಿ ಲಾಭ ಆಯಿತು ಅಂತಾದಾಗ ಮಾನಸಿಕವಾಗಿ ಒಂದು ಧೈರ್ಯ ಬರುತ್ತೆ. ನಾನು ಮುಂದೆ ಏನಾದರೂ ಕೂಡ ವ್ಯವಹಾರವನ್ನ ಮುಂದುವರಿಸಬಹುದು, ಲಾಭವನ್ನ ಗಳಿಸಬಹುದು, ಇದಕ್ಕೆ ಒಂದು ಧೈರ್ಯ ಸಿಕ್ಕತ್ತೆ ಎನ್ನುವಂಥದ್ದಾಗತ್ತೆ. ಜನ ನಿಮ್ಮ ದೌರ್ಬಲ್ಯಗಳನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ನಿಮ್ಮಲ್ಲಿ ಯಾವ ವೀಕ್ನೆಸ್ ಇದೆ ಅದನ್ನ ಗಮನಿಸಿ ಅದರಿಂದ ಲಾಭ ಪಡ್ಕೊಳ್ಳೋದಕ್ಕೆ ಜನ ಕಾಯ್ತಾ ಇರ್ತಾರೆ. ನೀವು ಸರಿಯಾದಂತಹ ರೀತಿಯಲ್ಲಿ ಅದನ್ನ ಗಮನಿಸ್ಕೊಳ್ಬೇಕಾಗತ್ತೆ. ಜಾಗ್ರತೆಯನ್ನ ವಹಿಸಲೇಬೇಕಾದಂತಹ ಅನಿವಾರ್ಯತೆ ನಿಮಗೆ ಇರುವಂತಹದ್ದಾಗುತ್ತೆ. ಸ್ತ್ರೀಯರಿಗೆ ಅನುಕೂಲಕರವಾದಂತಹ ದಿವಸ. ಏನಾದರೂ ವ್ಯವಹಾರಾದಿಗಳನ್ನ ಮಾಡ್ತಾ ಇದ್ರೆ, ಇಲ್ಲ ಬೇರೆ ಇನ್ಯಾವುದಾದ್ರೂ ಉದ್ದೇಶವನ್ನು ಇಟ್ಟುಕೊಂಡು ಸಮಾಜದ ಕೈಂಕರ್ಯಗಳಲ್ಲಿ ಭಾಗಿಗಳಾಗ್ತಾ ಇದ್ರೆ ನಿಮಗೆ ಸ್ಥಾನಮಾನ ಗೌರವಗಳು ಹೆಚ್ಚಾಗ್ತಕ್ಕಂತಹದ್ದಾಗತ್ತೆ. ಖರೀದಿಗೆ ಹೆಚ್ಚಿನ ಅವಕಾಶಗಳಿದೆ. ಪದಾರ್ಥಗಳನ್ನ ನೀವು ಕ್ರಯ ಮಾಡ್ತಕ್ಕಂತಹದ್ದು. ಮೋಸ ಹೋಗುವಂಥದ್ದು ಬೇಡ. ಜವಾಬ್ದಾರಿ ಇರಲಿ, ಜಾಗ್ರತೆ ಇರಲಿ ಅಂತಕ್ಕಂಥದ್ದು. ಮನೆ ದೇವರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ ನೌಕರರಿಗೆ, ವೃತ್ತಿಪರರಿಗೆ ನಿಮ್ಮ ವೃತ್ತಿಯಲ್ಲಿ, ನೌಕರಿಯಲ್ಲಿ, ಉದ್ಯೋಗದ ಸ್ಥಳದಲ್ಲಿ ತುಂಬಾ ಕಿರಿಕಿರಿ ಆಗತಕ್ಕಂತಹ ದಿವಸ ಇದಾಗತ್ತೆ. ಆ ಕಿರಿಕಿರಿಯನ್ನ ಮಾನಸಿಕವಾದಂತಹ ಧೈರ್ಯದಿಂದ ತಪ್ಪಿಸ್ಕೊಳ್ಬೇಕಷ್ಟೇ ಹೊರತು ಅದಕ್ಕೆ ಬೇರೆ ಮಾರ್ಗಗಳಿರೋದಿಲ್ಲ. ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯ ಲೋಪದಿಂದ ಬೇಸರಗೊಳ್ತಕ್ಕಂತಹ ಸಾಧ್ಯತೆ. ಮಾಡಬೇಕಾದಂತಹ ಕೆಲಸವನ್ನ ಮರೆತು ಬಿಡ್ತೀರಿ, ಜವಾಬ್ದಾರಿಯಿಂದ ದೂರ ಉಳ್ಕೊಂಡ್ಬಿಡ್ತೀರಿ, ಆಮೇಲೆ ಬೇಸರವನ್ನ ಪಡ್ತೀರಿ. ಇದು ಅಷ್ಟೊಂದು ಸೂಕ್ತವಾಗಿ ಕಾಣ್ತಾ ಇಲ್ಲ. ನಿಮ್ಮ ಕರ್ತವ್ಯ ಪ್ರಜ್ಞೆಯನ್ನ ನೀವು ಮಾಡಬೇಕು, ಕರ್ಮಶ್ರದ್ಧೆ ಇರಬೇಕು. ಓದುವುದನ್ನ ಹೊರತಾಗಿ ಬೇರೆ ವಿಚಾರಗಳಲ್ಲಿ ಗಮನ ಹೆಚ್ಚಾಗಿರಬಾರದು. ಬೇರೆ ಓದಿಗೆ ಪೂರಕವಾದಂತಹ ವಿಚಾರಗಳಿದ್ರೆ ಮಾತ್ರ ಗಮನ ಹರಿಸಬೇಕೇ ಹೊರತು ಅದನ್ನ ಹೊರತಾಗಿ ಬೇರೆ ಯಾವ ಚಟುವಟಿಕೆಗಳಲ್ಲೂ ಕೂಡ ಭಾಗಿಗಳಾಗಬಾರದು. ಮೂಲ ಉದ್ದೇಶವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ತವ್ಯವನ್ನ ಮಾಡಬೇಕು ಅಂತಕ್ಕಂಥದ್ದು. ಮಾನಸಿಕವಾದಂತಹ ಸಮಾಧಾನವೇ ಇಲ್ಲಿ ಮುಖ್ಯವಾಗ್ತಕ್ಕಂಥದ್ದು. ಮನಸ್ಸನ್ನ ತುಂಬಾ ಸ್ವತಂತ್ರವಾಗಿ ಹರಿಬಿಟ್ಬಿಟ್ರೆ, ಮನಸ್ಸು ಹೇಳ್ದಾಗೆ ಎಲ್ಲ ಕೇಳ್ಬಿಟ್ರೆ ಮೂಲ ಉದ್ದೇಶ ನೆರವೇರದೇ ಇರತಕ್ಕಂಥದ್ದಾಗತ್ತೆ. ಅಕ್ಕಪಕ್ಕದವರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಜಗಳವನ್ನ ಮಾಡ್ಕೊಳ್ಬೇಡಿ. ಮನಸ್ಸು ಸರಿಯಾಗಿಲ್ಲ, ಮನಸ್ಸು ಕೆಟ್ಟಬಿಟ್ಟಿದೆ ಅಂತ ಹೇಳಿ ಬೇರೆಯವರ ಜೊತೆ ಜಗಳ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಎಲ್ಲ ತೊಂದರೆಗಳಿಗೆ ಅದೇ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಹಿರಿಯರು ಅಥವಾ ಮೇಲಧಿಕಾರಿಗಳು, ಶಿಕ್ಷಕರು ಯಾರೇ ಇರಬಹುದು, ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಬಗ್ಗೆ ಇರತಕ್ಕಂತಹ ಒಳ್ಳೆಯ ಅಭಿಪ್ರಾಯಕ್ಕೆ ಅದು ಮಾರಕವಾಗತ್ತೆ ಅಂತಕ್ಕಂಥದ್ದು. ದೊಡ್ಡವರನ್ನ ಗೌರವಿಸ್ತಕ್ಕಂತಹ ಕೆಲಸವಾಗ್ಲಿ, ವಿದ್ಯಾರ್ಥಿಗಳು ಹಾಗೆ ಆಯಾ ವಯಸ್ಸಿಗೆ ಅನುಗುಣವಾದಂತಹ ವ್ಯಕ್ತಿಗಳು ಜವಾಬ್ದಾರಿಯಿಂದ ನಿಮ್ಮ ಕಾರ್ಯವನ್ನ ನಿಭಾಯಿಸಬೇಕಾದಂತಹದ್ದು ಮುಖ್ಯವಾಗುತ್ತೆ. ಯಾವುದೇ ಕೆಲಸಕ್ಕೆ ತುಂಬಾ ಆತರಾತರವಾಗಿ ಮುಂದುವರಿತಕ್ಕಂತಹ ಸಾಧ್ಯತೆಗಳಿರುತ್ತೆ. ಆದ್ರೆ ಅದರಿಂದ ಸಿಗ್ತಕ್ಕಂತಹ ಪ್ರತಿಫಲ ಏನಿದೆ ಅದು ನಿಮಗೆ ಸಮಾಧಾನಕರವಾಗಿ ಆಗದೆ ಇರತಕ್ಕಂಥದ್ದು. ಅದಕ್ಕೆ ನಿಮ್ಮ ಆತುರವೇ ಕಾರಣವಾಗುತ್ತೆ. ಅದನ್ನ ನಿಧಾನ ಮಾಡಿ. ಯಶಸ್ಸಿಗೆ ಅದು ಅಡ್ಡಿ ಆಗತಕ್ಕಂತಹ ಸೂಚನೆ. ನಿಧಾನವಾಗಿ ಯೋಚನೆಯನ್ನು ಮಾಡಿ ಇರತಕ್ಕಂತಹ ಸಮಯದಲ್ಲಿ ಸರಿಯಾಗಿ ಸಕಾಲದಲ್ಲಿ ಆ ಕೆಲಸವನ್ನ ಪೂರೈಸಿಕೊಳ್ತಕ್ಕಂಥದ್ದು. ನಿಮ್ಮ ಸಮಯವನ್ನ ಒಳ್ಳೆಯ ಕಾರ್ಯಗಳಿಗೆ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಮುಖ್ಯವಾಗುತ್ತೆ. ಆಂಜನೇಯನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆಂಜನೇಯನಿಂದ ನಿಮಗೆ ಆ ಒಂದು ಶಕ್ತಿ, ಮಾನಸಿಕವಾದಂತಹ ಧೈರ್ಯ ಎಲ್ಲವೂ ಕೂಡ ಸಿಕ್ಕಲಿ. ಶುಭವಾಗಿ. ಮಿಥುನ ರಾಶಿ ಮನೆಯಲ್ಲಿ ಮೊದಲಿಂದ ನಡೆದುಕೊಂಡು ಬಂದಂತಹ ವ್ಯಾಪಾರ ವ್ಯವಹಾರ ಪಾರಂಪರ್ಯವಾಗಿ ಅಥವಾ ಹಿಂದಿನ ತಲೆಮಾರಿನಿಂದ ಬಂದಿರತಕ್ಕಂತಹ ವ್ಯವಹಾರ ನಿಮಗೆ ಕೈ ಹಿಡಿತಕ್ಕಂಥದ್ದಿದೆ. ಅದರಿಂದ ಲಾಭ ಗಳಿಸ್ತಕ್ಕಂತಹ ಸೂಚನೆಯು
ಲಾಭದ ಮುಖ್ಯವಾದಂತಹ ವಿಚಾರಗಳು, ವಿಶೇಷಗಳು ನಿಮಗೆ ತಿಳಿಯುವಂಥದ್ದಾಗತ್ತೆ. ಬೇರೆಯವರು ಏನೋ ಮಾತಾಡ್ಕೊಳ್ತಾರೆ ಅಂತಕ್ಕಂತಹ ಉದ್ದೇಶದಿಂದ ನಿಮ್ಮ ವ್ಯಾಪಾರ ವ್ಯವಹಾರಾದಿಗಳನ್ನ ಕೈ ಬಿಡ್ತಕ್ಕಂತಹದ್ದು ಒಳ್ಳೆಯದಲ್ಲ. ಆದರೆ ಇವತ್ತಿನ ಕಾಲಮಾನಕ್ಕನುಗುಣವಾಗಿ ಅದನ್ನ ಬದಲಾಯಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಅದು ತಪ್ಪೇನಿಲ್ಲ ಅಂತಕ್ಕಂತಹದ್ದು. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಯಶಸ್ಸಿನ ಹಾದಿ ನಿಮ್ಮದಾಗತ್ತೆ. ಆದರೆ ನೀವು ವಿವೇಕ ಶೂನ್ಯರಾಗಿ ಆ ಕೆಲಸವನ್ನ ಮಾಡಬಾರದು. ನಮ್ಮ ತಂದೆಯವರು, ತಾತ ಈ ಕೆಲಸವನ್ನು ಮಾಡಿಕೊಂಡು ಬಂದು ಅದರ ಲಾಭವನ್ನು ಗಳಿಸಿದ್ದಾರೆ, ಏನೋ ಒಂದಷ್ಟು ಗಂಟನ್ನು ಮಾಡಿಟ್ಟಿದ್ದಾರೆ, ಇದು ಹಾಗೇ ನಡ್ಕೊಂಡು ಹೋಗುತ್ತೆ ಅನ್ನುವಂತಹ ಧೋರಣೆ ನಿಮಗೆ ತೊಂದರೆಗೆ ಕಾರಣ ಆಗಬಹುದು. ನಿಮ್ಮ ವಿವೇಕ, ನಿಮ್ಮ ಶಕ್ತಿ ಅಥವಾ ನಿಮ್ಮ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಇರಬೇಕಾಗತ್ತೆ. ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ. ನೀವು ಹೊಸದಾಗಿ ಯಾವುದಾದ್ರೂ ವ್ಯವಹಾರಗಳನ್ನ ಆರಂಭ ಮಾಡಬೇಕು ಅನ್ನುವಂತಹ ಮನಸ್ಸಿದ್ರೆ ಖಂಡಿತವಾಗಿ ಅದಕ್ಕೆ ನೀವು ಸಂಕಲ್ಪವನ್ನ ಮಾಡಿ, ಬೇಡ ಅಂತ ಹೇಳಿ ಯಾರಾದರೂ ಹೇಳಿದರೆ ಅದರಿಂದ ಆಗು ಹೋಗುಗಳನ್ನು ಗಮನಿಸಿಕೊಂಡು ನೀವು ಮುಂದುವರಿತಕ್ಕಂತಹದ್ದು ಬಹಳ ಒಳ್ಳೆಯದಾಗತ್ತೆ. ಭೂ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಸಾಯಂಕಾಲದ ನಂತರದ ವ್ಯವಹಾರ ಏನಿದೆ ಅದು ಒಂದಷ್ಟು ಶುಭವನ್ನ ಕೊಡುತ್ತೆ. ಬೆಳಗ್ಗೆಯಿಂದ ನಿಮ್ಮ ಪರಿಶ್ರಮ ಏನಿದೆ ಅದರ ಫಲ ಸಾಯಂಕಾಲದ ಹೊತ್ತಿಗೆ ಸಿಕ್ಕುವಂಥದ್ದಾಗತ್ತೆ. ಮನೆಯಲ್ಲಿ, ವ್ಯವಹಾರದ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಜಗಳವನ್ನ ಮಾಡಿಕೊಳ್ಬೇಡಿ. ಏನೋ ಮಾತು ಬರಬಹುದು, ಅಥವಾ ನಿಮ್ಮ ಮನಸ್ಸಿಗೆ ಅಸಮಾಧಾನವಾಗ್ತಕ್ಕಂತಹ ವಿಚಾರಗಳಲ್ಲಿ ಚರ್ಚೆಗೆ ಬರ್ಬೋದು. ಆಗ ಸಿಟ್ಟಿಗೆದ್ದು ಜಗಳ ಮಾಡ್ಕೊಳ್ತಕ್ಕಂತಹದ್ದು, ವ್ಯವಹಾರವನ್ನ ತಪ್ಪಿಸುವಂತಹದ್ದು ಕೆಲಸಗಳು ಬೇಡ ಅಂತ ಅರ್ಥ. ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ವ್ಯಾವಹಾರಿಕವಾಗಿ, ಸಾಂಸಾರಿಕವಾಗಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲಪ್ಪ, ನೀವು ಆಡ್ತಕ್ಕಂತಹ ಮಾತುಗಳನ್ನ ಪ್ರತಿಯೊಂದನ್ನೂ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿಮ್ಮನ್ನ ದೂಷಣೆ ಮಾಡುವಂಥವ್ರು ಇರ್ತಾರೆ. ಹಾಗಿರುವಾಗ ಅವರನ್ನ ನೀವು ದ್ವೇಷ ಮಾಡಬೇಡಿ. ಮತ್ತೆ ಅದು ದ್ವೇಷಕ್ಕೆ ದ್ವೇಷ ಬೆಳೀತಕ್ಕಂಥದ್ದಾಗತ್ತೆ. ಮಾನಸಿಕವಾದಂತಹ ನೆಮ್ಮದಿಗೆ ಅದು ಹೊಡೆತ ಬೀಳುತ್ತೆ. ಮಾನಸಿಕವಾದಂತಹ ನೆಮ್ಮದಿಗೆ ಅದು ಅಡ್ಡಿ ಆಗತ್ತೆ ಅನ್ನುವಂಥದ್ದನ್ನ ಗಮನಿಸ್ಕೊಳ್ಳಿ. ಕೇವಲ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳಿ. ಆ ವ್ಯಕ್ತಿಗಳ ಜೊತೆ ಸಂಪರ್ಕ ಇರತಕ್ಕಂಥದ್ದನ್ನ ಆದಷ್ಟು ನೀವು ದೂರ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ದ್ವೇಷದಿಂದ ಅವರ ಜೊತೆಯಲ್ಲಿ ಜಗಳ ಮಾಡುವಂತಹದ್ದು, ದ್ವೇಷ ಸಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ಅರ್ಥ. ತುಂಬಾ ಅಗತ್ಯ ಇರತಕ್ಕಂತಹ ವಿಚಾರಗಳನ್ನ ಮಾತ್ರ ಆತ್ಮೀಯರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿ. ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ಒಳ್ಳೆಯದಲ್ಲ ಅನ್ನುವಂಥದ್ದು. ಹೊಸ ಆದಾಯದ ಮೂಲಗಳು ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಅದರಿಂದ ನಿಮ್ಮ ಅಭಿವೃದ್ಧಿ ಆಗುತ್ತೆ, ಅಭ್ಯುದಯವಾಗುತ್ತೆ. ಬೇರೆ ಬೇರೆ ಮಜಲುಗಳಲ್ಲಿ ನೀವು ಅದನ್ನ ಚಿಂತನೆಯನ್ನ ಮಾಡಿ ಲಾಭವನ್ನ ನಿಮ್ಮದಾಗಿಸ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ನಿಮಗೆ ಸಣ್ಣ ಪುಟ್ಟ ಅಡ್ಡಿ ಆದರೂ ಕೂಡ ಧೈರ್ಯದಿಂದ, ಮನಸ್ಥೈರ್ಯದಿಂದ, ಆತ್ಮವಿಶ್ವಾಸದಿಂದ ನೀವು ಮುನ್ನುಗ್ಗಿದ್ರೆ ಲಾಭ ನಿಮ್ಮದಾಗ್ತಕ್ಕಂಥದ್ದಿದೆ. ಅದರಿಂದ ಆತಂಕ ಪಡಬೇಕಾದಂತಹದ್ದಿಲ್ಲ. ಲಾಭ ಬರುವಂತಹ ಸಮಯ ಸ್ವಲ್ಪ ಕಡಿಮೆ ಆದರೂ ಕೂಡ, ಅಥವಾ ನಿಧಾನ ಆದರೂ ಕೂಡ ಆ ಯಶಸ್ಸು ನಿಮ್ಮದೇ ಅಂತಕ್ಕಂತಹ ಭಾವನೆ ಇರಲಿ. ಸ್ಥಿರಾಸ್ತಿಯನ್ನ ನೋಂದಣಿ ಮಾಡಿಸ್ಬೇಕು ಅಂತ ಹೇಳಿ ಅಂದುಕೊಂಡಂಥವ್ರು ಏನಾದರೂ ಇದ್ರೆ ಮಧ್ಯಾಹ್ನದ ನಂತರದಲ್ಲಿ ಅದನ್ನ ಮಾಡಿಸಿ. ರಾಹುಕಾಲವನ್ನ ಆದಷ್ಟು ಗಮನಿಸ್ಕೊಳ್ಳಿ. ರಾಹುಕಾಲದಲ್ಲಿ ಆ ಕೆಲಸವನ್ನ ಮಾಡಬೇಡಿ ಅಂತಕ್ಕಂತಹ ಸಲಹೆ ಶುಭ ಇದೆ. ಈಶ್ವರನ ಪ್ರೀತಿಯಾಗಿ ಈಶ್ವರನ ಧ್ಯಾನವನ್ನ ಮಾಡಿ ಮನೆಯಿಂದ ಹೊರಡುವಾಗ ಈಶ್ವರನನ್ನ ಪ್ರಾರ್ಥನೆ ಮಾಡಿಕೊಂಡು ಹೊರಡಿ. ಶುಭವಾಗಿ.